ಒಂದಿಬ್ರು ಕಮೆಂಟ್ ಹಾಕಿದ್ರಿ, ಎಲ್ಲ ನಿಮ್ಮ ಕಡೆ ಇಷ್ಟೆಲ್ಲ ಬೈತಿರಲ್ಲ ಅವ್ರಿಗೇನು ಬೇಜಾರಾಗಂಗಿಲ್ಲನ ಅಂತೇಳಿ. ಅಂದ್ರೆ ಅದೇ ಹಡಿಬಿಟ್ಟು ಬಾರ್ಲೆ ಅಂತ ಏನೇನು ಹೋಗೋದು ಉಗ್ಗಿ ಉಂಡ್ಲಿ ಹಿಂಗೆಲ್ಲ ಬೈತಿರ್ತೇವಲ್ಲ, ಅದಕ್ಕೆ ನಿಮ್ಮ ಕಡೆ ಯಾರು ಬೇಜಾರು ಮಾಡ್ಕೊಳಂಗಿಲ್ಲನ ಅಂತೇಳಿ ಕೇಳಿದ್ರಿ. ನಮ್ಮ ಕಡೆ ಬೈದು ಮಾತಾಡ್ಸಿದ್ರೆ ಖುಷಿ ಆಕಾರ, ಅಂದರೆ ಹೌದಪ್ಪ ನಾರ್ಮಲ್ ಆಗದಾಳ ನನ್ನ ಜೊತೆಗೆ ಅಂತ ಅವ್ರಿಗೆ ಅನಿಸ್ತೈತಿ. ನಾವೇನಾರು ಬೈಲಾರ್ದಂಗೆ ಹಾಕ್ಬಿಡು ಆರಾಮದಿನ ಹಿಂಗೆ ಅಂದ್ವಿ ಅಂದ್ರೆ ಯಾಕೆ ಸಿಟ್ಟಾಗೇನ ಏನಾತ ಅಂತ ಕೇಳ್ತಾರೆ. ಉತ್ತರ ಕರ್ನಾಟಕದೊಳಗೆ ನನ್ನ ಕತಿ ಒಳಗೆ ನಾವು ಉಪಯೋಗಿಸೋ ಬೈಗಳ ಏನೂ ಅಲ್ಲ, ಭಾಳ ಚಂದ ಬೈತಾರ್ರಿ. ಇನ್ನು ನೀವು ಯಾವಾಗಾರ ಬೇಕಾರೆ ನೀವೆಲ್ಲರೂ ಪರ್ಮಿಷನ್ ಕೊಟ್ಟರೆ ಒಂದು ಕತಿ ಮಾಡ್ತೀನಿ ಬೇಕಾರೆ. ಯಾವ ರೀತಿ ನಮ್ಮ ಕಡೆ ಒಬ್ರಿಗೊಬ್ರು ಭೇಟಿ ಆದ್ರೆ ಮಾತಾಡಿಸ್ತಾರೆ, ಅವ್ರು ಭಾಳ ದಿನಕ್ಕೆ ಸಿಕ್ಕರೆ ಯಾವ ಥರ ಮಾತಾಡ್ತಾರೆ, ತಮಗೆ ತಾವ ಬೈಕೊಳ್ಳೋ ಹೊತ್ನಾಗ ಯಾವ ರೀತಿ ಮಾತಾಡ್ತಾರೆ, ಅಥವಾ ಇನ್ನೊಬ್ಬರಿಗೆ ಹೊಗಳು ಹೊತ್ನಾಗ ಯಾವ ರೀತಿ ಹೊಗಳ್ತಾರೆ, ಅದನ್ನು ಒಂದು ಕತಿ ಮಾಡು ಅಂದರೆ ಖಂಡಿತ ಒಂದು ಸ್ಟೋರಿ ಮಾಡ್ತೀನಿ. ಅದು ನಿಮ್ಮ ಅನುಮತಿ ಮೇರೆಗೆ, ಯಾಕಂದರೆ ಬೈಗಳ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತೀರಿ. ಸೊ ನಾನು ಅಷ್ಟು ಕೆಟ್ಟದಾಗೇನು ಉಪಯೋಗಿಸಲ್ಲ. ಮತ್ತು ನೀವು ಹ್ಞೂ ಅಂದ್ರಿ ಅಂದ ತಕ್ಷಣ ಒಂದು ಲೆವೆಲ್ಲಿಗೆ ತೋರಿಸ್ತೀನಿ. ನೀವು ಹ್ಞೂ ಅಂದರೆ ಒಂದು ಎಪಿಸೋಡ್ ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೊಂದು, ನಮ್ಮ ಮೊನ್ನೆ ಒಂದು ಹೊಸ ಚಾನಲ್ ಮಾಡಿಸ್ಕೊಂಡಿದ್ದೆ, ಹಳ್ಳಿ ಜೀವನದ ಕತೆ ಅಂತೇಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂದ ತಕ್ಷಣ ಪಾಪ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ರಿ. ನನ್ನ ಹಣೆ ಬರೋಕ್ಕೋ ಏನೋ ಅದು ಗೊತ್ತಿಲ್ಲ ರೀ. ಅದು ಚಾನಲ್ ಕೂಡ ಯೂಟ್ಯೂಬ್ನವ್ರು ತೆಗೆದುಬಿಟ್ಟಾರ. ಆ ಚಾನಲ್ ಶಾಂತಕ್ಕ ಅವೆಲ್ಲ ಒಂದೇ ಥರ ಆಗ್ಬಿಟ್ಟವು. ಈ ಚಾನಲ್ ಅಂತೂ ಬಿಡ್ರಿ, ಇದು ತೆಗೆದೇ ಬಿಟ್ರಿ ಇದನ್ನು. ಅದಕ್ಕೆ ನಾನು ಅದರೊಳಗೆ ಯಾವ ಸ್ಟೋರೀಸು ಹಾಕಿಲ್ಲ. ನೀವು ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು, ನಾನು ಅದ್ರಾಗ ಒಂದು 4 ವಿಡಿಯೋ ಹಾಕಿ ಅಷ್ಟೆಲ್ಲ ಮೇಹನತ್ ಮಾಡಿದ್ರು, ಯಾವುದೂ ಉಪಯೋಗ ಇಲ್ದಂಗೆ ಆತು. ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಪದೇ ನನಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳಕ್ಕೆ ನಾಚಿಗೆ ಬಂದುಬಿಟ್ಟೈತಿ. ಹೇಳಕ್ಕೂ ನನಗೆ ಒಂಥರ ಅನ್ನಿಸ್ತೈತಿ, ಏನು ಮಾಡ್ಬೇಕಂತ ಗೊತ್ತಾಗಲ್ದು. ಅದನ್ನೂ ತೆಗೆದುಬಿಟ್ರೆ ನಾನು ಹಂಗಾರೆ ಇದು ಎಲ್ಲ ಒಂದೇ ಚಾನಲ್ನಾಗೆ 2 ಕತೆ ಆಗಿದ್ದಕ್ಕೆ ಗಜಿಬಿಜಿ ಆಗ್ತೈತಿ. ಒಂದು ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ, ಬಟ್ ಅದನ್ನು ಯೂಟ್ಯೂಬ್ನವ್ರು ತೆಗೆದುಬಿಟ್ರೆ ಯಾಕೆ ಹಂಗೆ ತೆಗೆದ್ರು ಏನು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಅದು ನನಗೆ ಉಪಯೋಗ ಇಲ್ದಂಗೆ ಆಯ್ತು, ಬೇಜಾರಾಕೈತಿ. ಸರಿ, ಯಾಕವ ಹೋದಕ್ಕೆ ಹಿಂಗೆ ವಾಪಸ್ ಬಂದಿ? ಯಾಕ ಕೆಲ್ಸಕ್ಕೆ ಹೋಗ್ಲಿಲ್ಲ? ಏನು ಜೀವಕ್ಕೆ ಸುಖ ಅನಿಸ್ವಲ್ತಾನ? ಹೇಳು. ನಿಂಗೆ ಬೇಸರ ಆದ್ರೆ ಮತ್ತೆ ಬೇಡ, ಹೋಗಕ್ಕೆ ಹೋಗ್ಬೇಡ. ಮತ್ತೆ ಬೇಸರ ಜೀವಕ್ಕೆ ಸುಖ, ಅಯ್ಯೋ ದೇವ್ರೆ. ಅದು ಏನಂತ ಬರ್ದಾನೆ ಏನೋ ಹಣೆ ಬಾರ್ದಾಗ. ಯಾಕೆ ಏನಾಯ್ತು? ಭಾಳ ಜೊಳ್ಳಾಗಿಯಲ್ಲ, ಏನಾಯ್ತು ಹೇಳು. ಯಾರು ಏನ್ರ ಅಂದ್ರನ? ಹೇಳಿ ಇದ್ರೆ ಹೇಳು, ಹಂಗಿದ್ರೆ ಹೇಳು. ನಾ ಹೇಳ್ತೇನೆ ಅವ್ರಿಗೆ ಬೇಸಿಗೆ ಯಾವಕ್ಕೆ ಅನ್ನಕ್ಕಿ ಬನ್ನಕ್ಕಿ ಬಂದು ಕೊಡ್ತಾಳ ನನಗೆ? ನೀನು ಕೊಡ್ತಾಳ ಯಾವಕ್ಕೆ ಅನ್ನಕ್ಕಿ? ಇಲ್ಲಿ ಹೇಳಿ ನನಗೆ, ಅವ್ರು ಸಿಗ್ಲಿಲ್ಲ ನನಗಷ್ಟೇ. ಉರಾನಕ್ಕಿ ಯಾವಕ್ಯಾರ ಏನಾರ ಅಂದ್ಲನ್ ಮತ್ತೆ? ಬಿಡವ, ಇವ್ರ ಮೇಲೆ ಆರು ಬೀಳೋದತ್ತಾಗ ಕೆಲಸ ಹೋತು, ಅದಕ್ಕೆ ಬಂದೆ ಸೀದಾ. ಏನ ಕೆಲಸ ಹೋತ? ಯಾಕ? ಅಲ್ಲ ಚಲೋನ ಕೆಲಸ ಮಾಡಕತ್ತಿದ್ದಲ್ಲ ನೀನು. ಅದು ಇವರು ಕೆಲಸ ಕೊಡಿಸಿದ್ದಲ್ಲವ, ಇವ್ರಿಗೆ ಗೊತ್ತಿದ್ದರು ಒಬ್ರಿಗೆ ಹೇಳಿ ಮಾಡಿ ಅವರು ಕೆಲಸ ಕೊಡಿಸಿದ್ದು. ಏನು ಮಾಡ್ತಿ? ಅದು ಮತ್ತು ಅವ್ರು ಹೇಳಾರ ನಾನು ಹೆಂಡತಿ ಕೆಲಸ ಕೊಡಬೇಡ್ರಿ ಹಂಗೆ ಹಿಂಗೆ ಅಂತೇಳಿ ಬಾಯಿ ಬಂದಂಗೆ ಹೋಗಿ ಮಾತಾಡಿ ಅದಕ್ಕೆ ಒದರಾಡಿ ಇದು ಮಾಡಿ ಬಂದಾರ. ಹಾಗಾಗಿ ಅವ್ರು ಇವತ್ತು ಬೇಡವಾ ನೀ ಕೆಲ್ಸಕ್ಕೆ ಬರಕ್ಕೆ ಹೋಗ್ಬೇಡ, ಸುಮ್ಮನೆ ನಿನ್ನ ಗಂಡ ಒಂಥರ ಮಾತಾಡೋಣ, ಬೇಡ ಕೊಡಕ್ಕೆ ಹೋಗ್ಬೇಡ್ರಿ, ನಾನು ಹೇಳಿದ್ದೆ ಕೊಟ್ಟಿದ್ರಿ, ಈಗ ಬೇಡ ಬಿಡಿಸ್ರಿ ಅಂತ ಒದರಾಡ್ಯಾರ. ಮತ್ತೆ ಯಾಕೆ ಬೇಕವ, ನಾವು ಅಂಗಡಿ ಬಾಗ್ಲ ಹಾಕಿ ಹೋಗೋರು ಸಿಟ್ಟಿಗೆದ್ದು ಏನಾರು ಮಾಡಿದ್ರೆ ಏನು ಮಾಡ್ಬೇಕು, ನಮ್ಗೆ ಇದು ಯೋಚನೆ ಇರ್ತೈತಿ, ಅದಕ್ಕೆ ಬೇಡ ಅಂತೇಳಿ ಭಾಳ ಇದು ಮಾಡಿದ್ರು. ಹಾಗಾಗಿ ಕೆಲಸದಿಂದ ಇವತ್ತಿಂದ ಬರಬೇಡವಾ ಅಂತೇಳಿ ಬೇಜಾರು ಮಾಡ್ಕೊಬಿಡವಾ ಅಂತ ಹೇಳಿ ಕಳಿಸಿದ್ರು. ಅವೇನದವು ಹುಚ್ಚಬಾಡ್ಯಾಗಳು? ಕೆಲಸ ಮಾಡಕ್ಕೆ ನೀನಂತ ನಿನ್ನ ಗಂಡ ಅಂತ ಅಲ್ಲಿ ಗೊತ್ತಾಗೋದಿಲ್ಲ. ಹೊಟ್ಟಿಗೆ ಅನ್ನ ತಿಂತಾರೆ, ಸಗಣಿ ತಿಂತಾರೆ. ನೀನು ಗಂಡ ಹೇಳತ್ಲೆ ಬಿಡಿಸೋದು, ಗಂಡ ಹೇಳತ್ಲೆ ಕರ್ಕೊಳ್ಳೋದು ಚಲೋ ಆಯ್ತು ಬಿಡ ಇದು. ಅಯ್ಯೋ ದೇವ್ರೇ, ಹಿಂಗೆ ಭಾರಿ ಅನ್ಯಾಯ ಬಿಡುವ ಇದು. ನೀ ಹೇಳಬೇಕಿಲ್ಲ, ನಾ ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ತೆಗಿರಿ, ನಾನು ಕೆಲಸ ಕರೆಕ್ಟ್ ಮಾಡಿ ನೀವು ಯಾಕೆ ತೆಗಿತೀರಿ ಅಂತ ಕೇಳಬೇಕಿಲ್ಲ. ನನ್ನ ಗಂಡ ಬರಬರಿ ಇಲ್ರಿ, ಅವನು ಹೊಲಸು ಹಿಂಗೆಲ್ಲ ಯೋಚನೆ ಮಾಡಿ ನನ್ನ ಕೆಲಸ ತೆಗಿತಾನ ಬೇಕಂತೇಳಿ ಹೆಂಡ್ತಿನ ಬಾಳೆ ಮಾಡ್ಸೋದು ಗೊತ್ತಿಲ್ಲ ಅಂತ ಹೇಳಬೇಕಿಲ್ಲ ನೀನು. ಅವ್ವ ಅವ್ರವರು ಗಂಡು ಮಕ್ಕಳು ಬೇಕಾದವರು. ಆಮೇಲೆ ಇನ್ನೊಂದು ಅವ್ರ ರೋಡ್ನೇ ನಿಂತು ಅವರಿಗೆ ನಾವು ಅಷ್ಟು ಮಂದ್ಯಾಗ ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಹಂಗೆ, ನನಗೆ ಹಿಂಗಾಗೈತಿ, ನನಗೆ ಅದಾಗೈತಿ, ಎಲ್ಲಿ ಜಗಳ ಮಾಡೋಕೆ ಹೋಗ್ಲವ. ಒಂಥರ ನನಗೆ ಮುಜುಗರ ಆಕತ್ತೆ. ಕೆಲ್ಸಕ್ಕೆ ಬರಬೇಡ ಅಂದ ತಕ್ಷಣ ನಂಗೆ ಭಾಳ ಅಳು ಬಂದುಬಿಡ್ತು. ಅದಕ್ಕೆ ನಾನೇನು ಮಾತಾಡೋಕೆ ಹೋಗಲಿಲ್ಲ. ಬೇಡ ಅಂದಮೇಲೆ ಆ ಜಗದಾಗ ಮತ್ತೆ ಇರಬಾರ್ದವ, ಹೌದಿಲ್ಲ? ಅಲ್ಲಿ ನಮ್ಗೆ ಬೆಲೆ ಇರೋಂಗಿಲ್ಲ. ಬೆಲೆ ಇಲ್ಲದೇ ಇರೋ ಜಾಗದೊಳಗೆ ಏನಾದರೂ ಇರಬಾರ್ದು. ಅದಕ್ಕೆ ನಾನು ಆಯ್ತು ತಗೋರಿ ಅಂತಂದೇಳಿ, ಸರ್ ನಾನಂತರೂ ಕೆಲಸ ಚಲೋತ್ತಾಗಿ ಮಾಡೀನಿ, ಈಗ ನೀವು ತೆಗಿತಿರೋದಕ್ಕೆ ಕಾರಣ ನನಗಂತೂ ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳ್ಯಾರ ಅಂತೀರಿ, ಆಯ್ತು ತಗೋರಿ ಹಂಗಾರೆ ಹೆಂಡ್ತಿನ ಕೆಲಸದಿಂದ ತೆಗೀರಿ ಅಂತ ಗಂಡ ಹೇಳ್ತಾನಂದ್ರೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ನೀವೇ ತಿಳ್ಕೊಂಬಿಡ್ರಿ ಅಂತ ಹೇಳಿ ಬಂದುಬಿಟ್ಟೆ ನನ್ನ ಪಾಡಿಗೆ ನಾನು ಸುಮ್ಮನೆ. ಯಾಕಂದ್ರೆ ಏನು ಮಾತಾಡಲಿ ಹೇಳವ ನಾನಲ್ಲಿ. ಅದು ಕರೆ ಅನ್ನ ಹೋಲ್ಬೇಡ, ಹಾಳಾಗತ್ತ. ಏನು ನೀ ಕೆಲಸ ಮಾಡಿ ಏನಾಗಬೇಕಾಗಿತ್ತು? ಬೇಡ, ಆರಾಮಾಗಿರು, ಹೋಲ್ ಹೊಟ್ಟಿಲ್ಲದಿ ಆರಾಮಾಗಿರು. ನೋಡು ಹೊಟ್ಟಿನ ಮುಂದೆ ಬರಕತ್ತೈತಿ, ಆದ್ರೆ ಆದ ಟೈಮ್ನಾಗ ನೀ ಕರ್ಕೊಂಡು ಅಡ್ಡಾಡೋಕ್ಕೂ ಆಗಲ್ಲ. ಬಸ್ನಾಗ ಎತ್ತಬೇಕತ್ತ, ಟಿಕೆಟ್ ಫ್ರೀ ಇರೋದಕ್ಕೆ ಹಾಕಿ ತಿಕ್ತಾವ ಒಂದಳತಿ. ಸುಮ್ಮನೆ ಹೊಟ್ಟಿಗೆ ಯಾವಾರ ಬಂದು ಆಯಾಕ ಮಾಡಕ್ಕೆ ಯಾವ್ಯಾಕ್ಯಾರ ದುಡ್ಯಾಡಕ್ಕೆ ಯಾಕೆ ಬೇಕು? ಹೌದಿಲ್ಲ? ಇರು ಮನ್ಯಾಗ ಆರಾಮಾಗಿ. ನಿಮ್ಮ ಅಣ್ಣನು ಏನು ಅನ್ನೋದಿಲ್ಲ, ನಿಮ್ಮ ಅತ್ತಿಗೆಮ್ಮನು ಏನು ಅನ್ನೋದಿಲ್ಲ. ಏನು ಅವರಿಬ್ರು ಅಂತಾರಲ್ಲ, ಅದೊಂದು ಬಾಳೆ ಬಚ್ಚೆ ಆಗೈತಿ. ಸುಮ್ಮನೆ ಏನು ಜಗಳ ಮಾಡೋಕೆ ಆಗಿದ್ರೆ ದೇವರ ನೋಡ್ಕೋಬೇಕಿತ್ತು. ಇನ್ನೊಂದು ನಾ ಹೆಂಗದೇನು ಗಟ್ಟುಳಕ್ಕಿ, ನನ್ನ ನೋಡಿ ಅರ್ಧ ಹೆದರ್ತಾಳಕ್ಕಿ, ಅಂಥವೆಲ್ಲ ಮಾಡೋಕ್ಕೂ ಹೋಗುದಿಲ್ಲಕ್ಕಿ. ಸುಮತಿ, ಯಾರು ಬಂದ್ರವ? ಯಾರು? ನಿಮ್ಮತ್ತಿ. ಸುಮತಿ, ನಿಮ್ಮತ್ತಿ ಬಂದ್ಲ. ಬರ್ರಿ ಯಾಕರ ಒಳಗೆ ಬರ್ರಿ. ತಡ್ರಿ ಚಾಪಿ ಹಾಸ್ತೀನಿ. ಇರ್ಲಿ ಬಿಡ್ರಿ ಇರ್ಲಿ. ಸುಮತಿ,
ಹೆಂಗದಿವ? ಆರಾಮದೇನು ರೀ ಅತ್ತಿಯರ? ನೀವು ಆರಾಮದಿರಿ? ಇದು ಅವ ಚಾ ತರ್ಲೇನು ರೀ ಅತ್ತಿಯರ? ಕಾಪಿ ಕೊಡ್ಲೆ? ಏನು ಬೇಡವಾ? ಯಾಕವಾ ಇವತ್ತು ಕೆಲ್ಸಕ್ಕೆ ಹೋಗ್ಲಿಲ್ಲ? ನಾನಗರ ಮಧ್ಯಾಹ್ನದಾಗ ಇಷ್ಟೊತ್ತಿನಾಗ ಸುಮತಿ ಇರ್ತಾಳ ಇಲ್ಲ, ಹೋಲ್ ಬಿಡ ಅವ್ರವ್ರ ಇದ್ರಂದ್ರೆ ಭೇಟಿಯಾಗಿ ಸಂಜೆಗೆ ಬರವಟ ಕುಂತು ಮಾತಾಡ್ಸ್ಕೊಂಡು ಎದ್ದು ಬಂದ್ರಾತಂತ ನಾ ಹಿಂಗೆ ಬಂದಕ್ಕೆ ನೋಡಿದ್ರಿ ಇಲ್ಲೇ ಕುಂತಿ. ಯಾಕ ಹೋಗಿಲ್ಲ ನೀವತ್ತು? ಹೋಗಕ್ಕೆ ಎಲ್ಲ ಐತ್ರಿ, ನಿಮ್ಮ ಮಗ ಅದಾರಲ್ರಿ, ಹೋಗಿ ಅಲ್ಲಿ ಕೆಲಸ ಮಾಡೋ ಕಡೆ ನಾನು ಇಂತಿ ಕೆಲಸ ಕೊಡ್ಬೇಡ್ರಿ, ನಾನು ಇಂತಿ ಕೆಲಸ ಇಲ್ಲಿ ಮಾಡೋದಲ್ಲಕ್ಕಿ ತೆಗಿರೇಕಿನ ಕೆಲಸದಿಂದ ಅಂತ ಹೇಳಿ ಬೈ ಮಾಡಿ ಕೆಲಸದಿಂದ ಬಿಡಿಸ್ಯಾನಂತ್ರಿ. ಹೌದಾ? ಯೋ ಹಲ್ಕಟ ಬಾಡ್ಯ, ನಿನ್ನೆ ನೀ ಹೇಳ್ತಿದ್ದಂಗೆ ನಮ್ಮನಿ ಬಾಯಿಗೆ ಬಂದಂಗೆ ಬೇದ ನೋಡ ಊರು ಬಾಡ್ಯಾಗ. ಹಂಗೆ ಮಾಡಬೇಡ, ಏನು ಆಕಿ ಪಾಡಿಗೆ ಆಕಿ ಇರಾಕರ ಬಿಡು, ಇಲ್ಲ ನೆಮ್ಮದಿಯಾಗಿ ಆಕಿನ ಕರ್ಕೊಂಡು ಬಂದು ಸಂಸಾರ ಮಾಡ್ಲಾ, ಹಂಗೆ ಮಾಡಬೇಡ ಅಂತೇಳಿ ಎಷ್ಟು ಬೈದನ್ ನೋಡುವ. ಥೂ 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 ಹಿಂಗೆ ಮಾಡ್ತಾನಂತ ನನಗೆ ಗೊತ್ತಿಲ್ಲ ಬಿಡುವ. ಅಯ್ಯೋ ದೇವ್ರೆ, ಏನಂತ ಹುಟ್ಟಿಬಿಟ್ಟು ನನ್ನ ಹೊಟ್ಯಾಗಂತ ನಾ ಆತಾಗ. ಅಯ್ಯೋ ನೀ ಹೇಳ್ಬೇಕಿಲ್ಲ, ನೀವು ಅವ್ರು ಬಿಡಿಸಂದ ತಕ್ಷಣ ನೀವು ಯಾಕೆ ಬಿಡಿಸ್ತೀರಿ, ನಾ ಚಂದ ಕೆಲಸ ಮಾಡತ್ತೀನಿ ಅಂತ ನೀ ಹೇಳ್ಬೇಕು ಬೇಡವ. ಹೋಲ್ ಬಿಡ್ರಿ ಎತ್ತಿಯಾರ, ಬಿಡಿಸ್ಲಿ ಆಗೋದಿಲ್ಲ ಒಳ್ಳೇದಕ್ಕೆ, ಹೌದಿಲ್ರಿ? ಅದು ಒಂದು ಋಣ ಅವ್ರದ್ದು ನನ್ನ ಮೇಲೆ. ಯಾಕೆ ಬಿಡಿಸ್ಯಾರಲ್ಲ, ಬಿಡಿಸ್ಕೊಂಡು ಹೋಗ್ಲಿ, ಮಾಡಲಿ. ಮನುಷ್ಯ ಎಷ್ಟು ಕೆಟ್ಟತನ ಮಾಡ್ತಾರಲ್ಲ, ಅದರಿಂದ ನಮ್ಗೆ ಇನ್ನೊಂಚೂರು ಅವರಿಂದ ದೂರ ಆಗ್ಬೇಕಂತ ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಅನಿಸ್ತತಿ, ಹೌದಿಲ್ರಿ ಅತ್ತಿಯಾರ? ಇರಲಿ, ಅವ್ರು ಕೊಡ್ಸಿದ ಕೆಲಸ ಅಂತೇಳಿ ಇಷ್ಟು ನಾಟಕ ಮಾಡಿದ್ರು. ಇರಲಿ, ನಾಳೆ ನಾನೇ ಹುಡುಕ್ತೀನಿ ಕೆಲಸನ, ಏನು ಸಿಗ್ಲಾರ ಕೆಲಸನ ಹುಡುಕ್ತೀನಿ, ಕಷ್ಟಪಟ್ಟು ಹುಡುಕ್ತೀನಿ ಎಲ್ಲಾರು ಒಂದು ಹೊತ್ತಲ್ಲಿ. ನಮ್ಮ ಅಣ್ಣಂತರೂ ಬೈತಾನ, ಬೇಡ ಕೆಲ್ಸಕ್ಕೆ ಹೋಗ್ಬೇಡ, ಆರಾಮ ಮನೆಯಾಗಿರು, ಯಾಕವಾ ಈಗ ನೀ ದುಡಿಬೇಕು ಅಂತೇಳಿ. ಆದರೂ ನನಗೆ ತವ್ರ ಮನೆಯವರಿಗೆ ಭಾರ ಹಾಕಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಕಟ್ಕೊಂಡು ಗಂಡಂತರೂ ಬರೋಬ್ಬರಿ ಇಲ್ಲ. ಹಂಗಂತೇಳಿ ಬಂದು ತವ್ರ ಮನೆಯವ್ರಿಗೆ ವಜ್ಜೆ ಹಾಕದೆ ಯಾವ ನ್ಯಾಯ? ಅದಕ್ಕೆ ನಾನು ಹುಡುಕ್ತೀನಿ ಕೆಲಸನ, ಏನು ಹುಡುಕ್ಲಾರದಲ್ಲ ಮಾಡ್ಲಾರದಲ್ಲ, ನನಗೂ ಗೊತ್ತೈತಿ ಯಾವ ರೀತಿ ಮಾಡ್ಬೇಕು ಕೆಲಸ ಅಂತೇಳಿ. ಇರಲಿ ಬೇಡವಾ, ಅಷ್ಟೊಂದು ಮನಸ್ಸು ಕಟ್ಟಿ ಮಾಡ್ಕೋಬೇಡ. ನಾನು ಇಲ್ಲಿಗೆ ಬಂದಿದ್ದೆ ನೀನು ಮಾತಾಡಿಸಿ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಬರಲ್ರಿ ಅತ್ಯಾರ, ನಾನು ಸತ್ರು ಬರಲ್ಲ, ಇಲ್ಲೇ ಸಾಯ್ತೇನೆ, ಇಲ್ಲ ಬಿದ್ಯಾಗ ಬಿದ್ದು ಸಾಯ್ತೇನೆ ಹೊರತು ನಾನು ಇನ್ನು ಅವ್ರ ಆಶ್ರಯಕ್ಕಂತರೂ ಬರೋ ಮಾತೇ ಸುಳ್ಳು. ಅವ್ರಿಗೆ ಕಟ್ಕೊಂಡು ಹೆಂಡ್ತಿ ಅನ್ನೋ ಫೀಲೇ ಇಲ್ಲ. ನೀವು ಯಾಕೆ ಅತ್ಯಾರ ಬಡ್ದಾಡ್ತೀರಿ? ಆರಾಮಾಗಿರ್ರಿ, ಆಗ ವಯಸ್ಸು ಆಗೈತಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಜೀವನನೇ ಇಷ್ಟ, ನಮ್ಮ ಹಣೆ ಬರನೇ ಇಷ್ಟ ಅಂದ್ಕೊಂಡು ಬದುಕಬೇಕಷ್ಟೇ. ಅಲ್ಲ ನೀವು ಪಾಪ ನಮ್ಮ ಬಾಳೆ ಸರಿ ಮಾಡ್ಬೇಕಂತ ನೀವು ಬಡ್ದಾಡ್ತೀರಿ, ಮಾಡ್ಕೋಬೇಕು ಬಾಳೆ ಸರಿ ಅಂತೇಳಿ ಅವರಿಗೆ ಇಲ್ಲ ತಲೆಯಾಗ. ನಂಗಂತೂ ನೋಡ್ರಿ ಅತ್ತೀರ ಬರಾಕ್ ಸ್ವಲ್ಪ ಇಷ್ಟ ಇಲ್ಲ, ನೀವು ಕರೀಲೂ ಬೇಡ್ರಿ. ಬೇಕಾದ್ರೆ ನಿಮ್ಗೆ ಯಾವತ್ತರ ಬೇಕಾದ್ರೆ ಬಂದ್ರಿ, ನೋಡ್ಕೊಡ್ರಿ, ಹೋಗ್ರಿ. ನನಗೂ ನಿಮ್ಮನ್ನು ನೋಡ್ಬೇಕು ಅನ್ಸಿದ್ರೆ ಯಾವತ್ತರ ಒಂದಿನ ಫೋನ್ ಮಾಡ್ತೀನಿ, ಎಲ್ಲರ ಗುಡಿ ಗುಂಡಾರ್ದಾಗ ಭೇಟಿ ಆಗುನಂತೆ, ಮುಗೀತು ಅಷ್ಟೇ. ಅದು ಬಿಟ್ಟರೆ ಅತ್ತೀರ ನಿಮ್ಮ ಮನೆಗೆ ಬರ್ಬೇಕು, ನಿಮ್ಮನ್ನು ನೋಡ್ಬೇಕು, ಮಾತಾಡಿಸ್ಬೇಕು, ಅದು ನಿಮ್ಮ ಮನೆಗೆ, ಅದು ಅವ್ರಿರೋ ಕಡೆ ನಾ ಕಾಲು ಇಡಲ್ರಿ ಅತ್ತೀರ. ನೋಡ್ರಿ ಯಾಕಾರ ಆವಾಗ ಗಂಡುಗಳು 2 ಲಗ್ನ ಆದರೂ ಸಹಿಸ್ಕೊಂತಿದ್ವಿ ಏನ್ರಿ. ಅವರು ಕುಡಿದು ಬಂದು ನಾಯಿ ಹೊಡೆದಂಗೆ ಹೊಡೆದ್ರು, ಊರು ತುಂಬ ಸಾಲ ಮಾಡಿದ್ರು, ಬೇಕಾದಾಗಲಿ ಎಲ್ಲದು ನಾವು ಸಹಿಸ್ಕೊಂತಿದ್ವಿ. ಅವಾಗಿಂದು ಕಾಲ್ಮಾನನೇ ಬೇರೆ, ಈಗಿನ ಕಾಲ್ಮಾನನೇ ಬೇರೆ. ಈಗಿನವ್ರು ಯಾಕ್ರಿ ಹೆಂಗೆ ಸಹಿಸ್ಕೊಂತಾರೆ ಹೇಳ್ರಿ ನೀವು ನೋಡೋಣ. ಈಗ ಎಲ್ಲರಿಗೂ ಅವ್ರವ್ರ ಜೀವನನೇ ಮುಖ್ಯ, ಆರಾಮಾಗಿರ್ಬೇಕು ಅಂತ ಆಸೆ ಪಡ್ತಾರೆ, ಹೌದಿಲ್ರಿ? ಇವ್ರು ಈ ರೀತಿ ಮಾಡಿದರೆ ಯಾರು ಅದನ್ನು ಒಪ್ಕೊತಾರೆ ಹೇಳ್ರಿ ನೀವು ನೋಡೋಣ. ಹೌದೌದು, ಅದು ಕರೇನ್ರಿ. ಹೋಲ್ ಬಿಡವ, ನಿನ್ನ ಆರೋಗ್ಯ ಯಾರ ನೀ ಚಂದಾಗಿ ನೋಡ್ಕೊ ಮಗಳ. ಏನು ನನ್ನ ಆರೋಗ್ಯ ಚಲೋ ನೋಡ್ಕೊಳತ್ತೇನೆ ರೀ ಅತ್ಯಾರ. ನಮ್ಮವ್ವ ಭಾಳ ಚಲೋ ನೋಡ್ಕೊಳತ್ತಾಳ, ಚಿಂತಿಲ್ಲ ಯಾವುದು ನನಗೆ. ಆರಾಮೈತಿ, ದೇವ್ರಿಟ್ಟಂಗೆ ನಡ್ಸ್ಕೊಂಡು ಹೊಂಟೇನಿ. ನನ್ನ ಮೊಮ್ಮಗನ ನೋಡೋಕ್ಕಾರ ನಾ ಬರೋದು ಹೋಗೋದು ಮಾಡ್ಕೊತಿರ್ಲಿಲ್ಲವ. ಬರ್ರಿ ಅತ್ಯಾರ ಬರ್ರಿ, ನಿಮ್ಮ ಮೊಮ್ಮಗನ್ನು ನೋಡಬೇಡ್ರಿ ಅಂತ ಹೇಳೋ ಅಷ್ಟು ಕ್ರೂರಿ ನಾನಲ್ಲ. ಇಷ್ಟಕ್ಕೂ ಅದನ್ನ ನಾನು ಯಾರ ಯಾಕೆ ಹೇಳ್ರಿ. ನಿಮ್ಮ ಮೊಮ್ಮಗನ ಮತ್ತು ನೀವು ನೋಡ್ಲಾರ್ದು ಇನ್ಯಾರು ನೋಡ್ಬೇಕು? ಬಂದು ನೋಡ್ಕೊಂಡು ಹೋಗಿ ಮಾಡಿರ್ರಿ, ಆಯ್ತವ. ಹಂಗಾರೆ ಬರಲ ನಾನು? ಅತ್ಯಾರ ಕುಂದ್ರಿ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗುವಂತ್ರಿ. ಬೇಡವಾ? ಬೇಡ, ಊಟ ಏನು ಬೇಡ. ಅವನು ಕೆಲ್ಸಕ್ಕೆ ಹೋಗ್ಯಾನ, ಅದೇ ರಿಲಯನ್ಸ ಏನೋ ಅದ್ರಾಗ ಏನೋ ಕೆಲಸ ತೊಗೊಂಡಾನಂತ, 18 ಎಷ್ಟು ಸಾವಿರ ಪಗಾರ ಕೊಡ್ತಾರ ಅಂತ ಅಂದ. ಆಯ್ತು ತೋರಪ್ಪ ಅಂತಂದೆ. ಅದಕ್ಕೆ ಬೇಡ ತೋರ್ವ, ಹೋಗ್ತೇನೆ. ಅಯ್ಯೋ ಬೀಗ್ರೆ ಎದ್ದ ಬಿಟ್ರಲ್ಲ, ಚಾ ಕುಡ್ದು ಹೋಗ್ರಿ ನೀವು. ಕುಂದ್ರಿ. ಇಲ್ಲ ಅಕ್ಕಾರ ಬೇಡ್ರಿ, ಬೇಡ, ಇಲ್ಲ ಬೇಡ್ರಿ. ಅಲ್ಲ ಹೋಗೇ ಬಿಟ್ರಲ್ಲ, ಹೋಗ್ಲಿ ಬಿಡವ ಮತ್ತೇನು ಮಾಡೋಕ್ಕಾಕೈತಿ? ಮಗ ಮಾಡಿದ ತಪ್ಪಿಗೆ ತಾಯಿನೆಲ್ಲ ಅನ್ಭವಿಸ್ಬೇಕಾಗಿರೋದು. ಈಗ ನನ್ನ ಜೀವನ ಹಿಂಗಾಗೈತೆ ಅಂತ ನೀನು ನಾಳಾಕತ್ತಿಲ್ಲ ಅಷ್ಟೇ. ಆಯ್ತು ತಡಿವಾ, ಕುಂದ್ರು ಒಟ್ಟು ಬಂದೆ. ಇನ್ನೊಂದು ಮದುವೆ ಏನಾರು ಮಾಡ್ಕೊತಾನ. ಫೇಸ್ಬುಕ್ನಾಗ ಯಾವುದೋ ಹುಡುಗಿ ಜೊತೆ ಫೋಟೋ ಹಾಕಿದ್ದ. ಯಾವಕ್ಕೆ ಬೇರೆದಕ್ಕೆ ಸಿಕ್ಕಾಳ ಅಂತೇಳಿ ನನ್ನ ಇಷ್ಟು ನೆಗ್ಲೆಕ್ಟ್ ಮಾಡಕತ್ತಾನ. ಇದ್ರೂ ಇರ್ಬೋದು. ಅದಕ್ಕೆ ಹೆಂಡ್ತಿ ಮನೆ ಬಿಟ್ಟು ಹೋಗ್ಯಾಳ ಅನ್ನೋದು ಬೇಜಾರಿಲ್ದಂಗೆ ನಡ್ಕೊತ ಅದಾನ ಅಂತ ಅನಿಸ್ತತಿ. ಪೂಜೆ ಎಲ್ಲ ಸಾಂಗವಾಗಿ ನಡೀತತಿ, ಇನ್ನೇನು ಚಿಂತೆ ಬೇಡ, ನಿಮ್ಮ ಕೆಲಸ ನೀವು ಶುರು ಮಾಡ್ಕೊರಿ. ಶಾಂತ, ಸಮಯ ಕರ್ಕೊಂಡೋಗಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡ. ಹಂಗೆ ದಕ್ಷಿಣೆ ಕೊಟ್ಟು ಗಂಡ ಇಂತಿಬ್ರು ಕಾಲು ಬೀಳ್ರಿ. ಬರ್ರಿ ಸಮಯ. ಕಾಲು ಜೀವ ಹಿಡ್ದಂಗೆ ಆಗ್ಬಿಟ್ಟು ಇಷ್ಟೊತ್ತ ಅಯ್ಯಪ್ಪ ದೇವ್ರೆ, ಇಷ್ಟೊತ್ತನ ಕುಂತಿದ್ದಲ್ವಾ. ದೇವ್ರದಿಂದ ಎಲ್ಲ ಚಲೋ ನಡೀತು. ಹಿಂಗೊಂದು ಮಾಡ್ತೇವಿ, ಹಿಂಗೊಂದು ಕಟ್ತೇವಿ ಅಂತ ಅನ್ಕೊಂಡಿದ್ದೆ ಇಲ್ಲ ಅಂತರು. ಯಾಕೆ ಮುಂದೆ ಜಾಗ ಇತ್ತಲ್ಲ, ಹಿಂಗೆ ಏನ ಬಿಡ ನಮ್ಗೆ ಒಂದು ಹಿತ್ಲಕ್ಕೆ ಬಿಟ್ಕೊಂಡೇವ ಅಂದ್ಕೊಂಡು ಸುಮ್ಮನಾಗಿದ್ದೆ. ನೋಡ್ರಿ, ನನ್ನ ಮಗಳು ಓದಿಲ್ಲ ಬರ್ದಿಲ್ಲ, ಅಡುಗೆ ಮನೆಗೆ ಅಷ್ಟೇ ಮೂಲೆ ಅಂತ ಮಾಡಿದ್ದೆ. ಆದರೂ ಇಷ್ಟೆಲ್ಲ ಒಂದು ಸಾಧಿಸ್ಬಿಟ್ಲಲ್ಲ. ಶಾಣೆ ಅದಾಳ್ರಿ, ಶಾಣೆ ಅದಾಳ.
ನಾ ಹೇಳ್ತಿದ್ನೇ ಇಲ್ಲ, ಓದ್ದೇರಿಗೆ ಒಂದ ಕೆಲಸ ಆದ್ರೆ ಓದ್ಲಾರ್ದವ್ರಿಗೆ ಮಾಡಿದ್ದೆಲ್ಲ ಕೆಲಸನ ಅಂತೇಳಿ. ಈಗೇನೆಲ್ಲ ಅವು ಸಾಮಾನಿನ ತಂದಿಲ್ಲೇ ರೂಮ್ನಾಗ ಬರ್ತೀರೇನ್ರಿ ಅಷ್ಟು ಸಾಮಾನ? ಹ್ಞೂ ಹಾ ಇಲ್ಲೇ ಇಡ್ತಾರೆ ಎಲ್ಲ. ಮನ್ಯಾಗ ಗದಿ ಬಿಜಿ ಹಾಕತ್ತಿತ್ರಿ, ಹಂಗಾಗಿ ಇಲ್ಲೇ ಇಡ್ತಾರೆ ಇನ್ಮೇಲೆಲ್ಲ. ಅಂದಂಗ ನಿಮ್ಮ ಮಗಳು ಬರಲಿಲ್ಲ ರಾಚಕ? ಏನ ನಿನ್ ಸುಸಿ ಬಂದಿಲ್ಲ? ಇದು ಗಿರ್ಜಿ ನಿಮ್ಮತ್ತೆ ಬರಲಿಲ್ಲನವಾ? ಅವರು ಸ್ವಲ್ಪ ಆರಾಮಿದ್ದಿದ್ದಿಲ್ರಿ ಮನ್ಯಾಗ, ಅದಕ್ಕೆ ನನ್ನ ತಲೆ ಬಾಹುಡ ಅಥವಾ ನಂಗೆ ಆರಾಮ ಅನ್ಸ್ವಲ್ದು ಮಕ್ಕೋತೇನೆ ಅಂತೇಳಿ ಸುಮತಿನೂ ಕೆಲ್ಸಕ್ಕೆ ಹೋದ್ಲು. ಇವ್ರು ನಾ ಮಕ್ಕೋತೇನೆ ಅಂತೇಳಿ ಮನ್ಯಾಗ ಮಕ್ಕೊಂಡಿದ್ರಿ. ಅದೇನನ ಕೆಲಸ ಇತ್ತಂತ ಹಂಗಾಗಿ ಕೇತಿಯರ ಬಿಡಂಗಿಲ್ರಿ, ನಾವು ಹೋಗಾಕಬೇಕಂತೇಳಿ ಹೋದ್ಲು. ಇರ್ಲಿ ಬಿಡು, ಮತ್ತೆ ಈಗ ಬ್ಯಾಂಕ್ನಾಗ ಅದು ಕೆಲಸ ಮಾಡೋದಂದ್ರೆ ಹಂಗೆ ಆಕತ್ತೇನು ಯವ್ವ? ಅವು ಸುಮಾರು ಕೆಲಸ ಇರ್ತಾವ ಯವ್ವ, ಹಾಗೆಲ್ಲ ಯಾವಾಗ ಬೇಕು ಅವಾಗ ಎತ್ತಬೇಕಂತ ಬಿಟ್ಟೇವಂದ್ರೆ ಆಗಂಗಿಲ್ಲ. ಇರ್ಲಿ ಇರ್ಲಿ ಮಾಡ್ಕೊರಿ ಕೆಲಸ, ಪುರ್ಸತ್ತಿದ್ದಾಗ ಬಂದ್ಬಿಟ್ಟೆ ಆದ್ರೆ ಆತಪ್ಪ, ಮತ್ತಷ್ಟೇ ಏನೈತಿ. ಸಮಯದ ಊಟ ನೋಡ್ಕೊಂಬರ್ತೀನಿ. ಶಾಂತ ನೀ ಹೋಗವ, ನಾನಪ್ಪನ ಬೇಕಾದ್ರೆ ನೀಡ್ತೀನಿ. ಪಾಪ ನಿಮ್ಮಪ್ಪ ನಿಮ್ಮ ಎಲ್ಲರೂ ನಿಂತಾರ, ಹೋಗ್ಬಿಟ್ಟು ಮಾತಾಡು. ಆಯ್ತಮ್ಮ. ಶಕುಂತ್ಲ ಬರಲಿಲ್ಲ ಅನ್ನವ? ನೀನಕಿನ್ ಕರ್ದಿಲ್ಲ ಅಂತ ಅದಕ್ಕೆ ಬರಂಗಿಲ್ಲ ಅಂತಕ್ಕೆ. ನನ್ನೇನು ಕರ್ದಾರನ್ನ, ನೀನು ಕರ್ದಾರ ನೀ ಹೋಗು ಅಂತಂದ್ಲ. ಅಲ್ಲ ಹೇಳಾಳ ಬಾ ಎಲ್ಲಾರನ್ನೂ ಕರ್ಕೊಂಬಾ ಅಂತೇಳಿ ಹೇಳಾಳಕ್ಕಿ, ಅದ್ಯಾಕೆ ಕರ್ದಿಲ್ಲ ಅಂತಿ ಅಂದೆ. ಹೇಳಿದ್ರು ಇನ್ನು ಕರೆದ್ರೆ ನೀನು ಕರ್ದಾಳ ಕರ್ಕೊಂಬಾ ಅಂತ ಹೇಳಿದ್ರೆ ಯಾಕೆ ನನಗೆ ಬೆಲೆ ಇಲ್ಲನು? ಫೋನ್ ಹಚ್ಬೇಕು, ಫೋನ್ ಹಚ್ಚಿಲ್ಲ ಮಾಡಿಲ್ಲ, ನಾ ಯಾಕೆ ಇದು ಮಾಡಲಿ ಬರಲಿ, ನನಗೇನು ಕಿಮ್ಮತ್ತಿಲ್ಲನ ಅಂತೇಳಿ ಒದರಾಡತ್ತಿದ್ಲು. ಅಷ್ಟು ಮೊದಲೇ ಹೇಳ್ಬಿಟ್ಟಿದ್ದೆ ಅಂದ್ರೆ ಮನ್ಯಾಗ ಫೋನ್ ಹಚ್ಬಿಡ್ತಿದ್ನಲ್ಲ ಹೋಲತ್ತಾಗ. ಅಲ್ಲ ಕರ್ಕೊಂಬ ಮಾವ ಅಂತ ಹೇಳೇನಿ, ಮತ್ತೆ ಸಪ್ರೇಟಾಗಿ ಅಕ್ಕಿನ್ನೇ ಕರಿಬೇಕಿತ್ತ ಏನಪ್ಪ ನಂಗೆ ಗೊತ್ತಿಲ್ಲ ಬಿಡು. ಆಗಲಿ ಬಿಡು ಹೋಲ್. ಮತ್ತೆ ಸಪ್ರೇಟಾಗಿ ಕರಿಬೇಕಿತ್ತು ಅಂದ್ರೆ ಅದು ಹೆಂಗ ಏನಪ್ಪ? ಹೋಗ್ಲಿ ಬಿಡು, ಬರಾಕ್ ಇಷ್ಟ ಇಲ್ಲ ಅದಕ್ಕೊಂದು ನ್ಯಾವ ತೆಗಿತಾಳ, ತಲೆ ಕೆಡಿಸ್ಕೊಬೇಡ ನೀನು. ಅಲ್ಲ ಏನು ಮಂದಿಗೆ ಮಾಡ್ದಂಗೆ ಮಾಡ್ತಾಳೆ, ಸರಿಗೆ ತೆರಿಗೆ ಮಾಡ್ತಾರಲ್ಲ, ಆಕಿ ಕರ್ದಿಲ್ ಬಿಡು ನಾಯಕ್ ಹೋಗ್ಲಿ ಅಂತಾರಲ್ಲ, ಹಂಗೆ ಮಾಡ್ತಾಳಂದ್ರೆ ಏನು ಹೇಳ್ಬೇಕು? ಇದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಮನುಷ್ಯ ತೀರ ಮಾಡ್ಬೇಕಂತೇಳಿ ಈ ನಮ್ನಿ ಮಾಡಕ್ಕೆ ಹೋಗ್ಬಾರ್ದು, ಭಾಳ ಇದು ಮಾಡಕ್ಕೆ ಹೋಗ್ಬೇಡ ನೀನು. ಈಗ ಕರ್ದಿಲ್ಲ ಅಂದಾಳಿಲ್ಲ, ಕರಿಯಕ್ಕೆ ಹೋಗ್ಬೇಡ ಸುಮ್ಮನೆ ರಕ್ಕಿನ. ಆಕೆ ಸೊಕ್ಕು ಹೆಚ್ಚಾಗೈತಿ, ನಾನು ಹೋಗ್ಲಿ 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 ಅಂತ ಬಾಯಿ ಮುಚ್ಕೊಂಡಿದ್ದು ಜಾಸ್ತಿ ಆಗೈತೆ ಆಕೆಗೆ. ನಾನು ಗೊತ್ತೈತಿ ಏನು ಹೇಳ್ಬೇಕು ಇದಕ್ಕಂತೇಳಿ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ನೀ. ಹಂಗಲ್ಬೇ ಮಾವಾಗ ಅಂದೆ, ಈಗ ಅಮ್ಮ ಬಂದಿಲ್ಲನ, ಅಮ್ಮಗೆ ನಾ ಏನು ಬೇರೆ ಕರಿಯಕ್ಕೆ ಹೋಗಿದ್ದೇನೆ, ಅಮ್ಮನೂ ಅನ್ಬೋದಲ್ಲ ಹಂಗಾರೆ ನಾನು ಕರ್ದಿಲ್ವ ನೀನು ಅಂತೇಳಿ. ಆದ್ರೆ ಅಮ್ಮ ಬಂದಿಲ್ಲ, ಅದನ್ನೇ ಹೇಳತ್ತೀನಿ ನಾನು. ನಾ ಎಲ್ಲರನ್ನೂ ಹೊರಗಿನವ್ರನ್ನ ಕರ್ದಂಗೆ ಮನೆಯವ್ರನ್ನ ಕರಿಬೇಕಂದ್ರೆ ಎಲ್ಲಿ ಗಿರ್ಜಾ ಪಾಪ ಒಂದು ಬೆಳಗ್ಗೆ ಬಂದು ಎಲ್ಲ ಕೆಲಸ ಮಾಡಿಕೊಟ್ಲವ, ಪಾಪ ಸುಳ್ಳ ಯಾಕನ್ಬೇಕು? ಪೂಜೆಗೆ ನಂಗೆ ಏನೇನು ಬೇಕು ಎಲ್ಲ ತಯಾರಾಕಿನೇ ಮಾಡಿಕೊಟ್ಟಾಳ. ಹಂಗಂತೇಳಿ ನಾನು ಆಕೆ ನಿನ್ನ ಸಪ್ರೇಟಾಗಿ ಕರಿಯಾಕೆ ಹೋಗಿದ್ನಿ ಇಲ್ಲ, ಆಕೆ ಬಂದಲಿಲ್ಲ. ಈಗ ಹಂಗೆ ಈಕೆ ತಂಗಿ ಬರ್ಬೇಕಿತ್ತು ಇನ್ನೂ ಹೇಳ್ಬೇಕಂದ್ರೆ ಲೆಕ್ಕದಂತ, ಆದ್ರೆ ಆಕೆ ಬರಲಿಲ್ಲವ. ಏನು ಆಕೆ ಬರಲಿಲ್ಲ, ಆಕೆ ಗಿರ್ಜಿ ಬಂದು ಎಲ್ಲ ಮಾಡಿಕೊಟ್ಲು. ಹೋಲ್ಬಿಡು, ನಿಮ್ಮ ಅತ್ತಿ ಮುಂದೆ ಅನ್ನಕೋಬೇಡ, ನಾ ಮಾತಾಡ್ತೇನೆ ಆತ. ಬರ್ರಿ ಹೊತ್ತಾಗೈತೆ, ಊಟ ಮಾಡಿ ಬರ್ರಿ. ಗಿರ್ಜಾ ಬಾರ, ನಿಮ್ಮ ಮನೆಯವರೆಲ್ಲ ಹೊರಗೋದ್ರು ನೋಡಿ, ಫೋನ್ ಬಂತ ಏನವ್ರಿಗೆ, ಕರ್ಕೊ ಅವ್ರನ್ನ ಊಟ ಮಾಡೋಣ ಬರ್ರಿ, ಹೊತ್ತಾಗೈತಿ. ನೀಡ್ತಾರೆ ಬರ್ರಿ, ಪ್ರೇಮಕ್ಕದಾಳ ಅದು ಕಿಲತಾ ಅವ್ರು ನೀಡಕ್ಕೆ ನಿಂತಾರ. ಗಿರ್ಜಾ ಊಟ ಮಾಡಿ ಒಂಚೂರು ಅಡಿಗೆ ಒಯ್ಯವ ಮನೆಗೆ, ಅತ್ತಿಯರು ಬಂದಿಲ್ಲಂತಿ, ಮನ್ಯಾಗದಾರಂತೆ, ಸಂಜಿಕರ ಉಂಟಾರ ಒಟ್ಟು ಒಯ್. ಆಗ್ಲಿ ಮೊದ್ಲಿಲ್ಲ ಎಲ್ಲಾರ್ದು ಊಟ ಅಲ್ಲಿ ನೋಡೋಣ, ಉಳಿದ್ರೆ ಒಯ್ತೇನೆ. ಯಪ್ಪ ಬರ್ರಿ. ನೋಡ್ರಿ ಮುದ್ದು ಮಾಡಿ 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 ಆಕಿನ್ನ ಹಾಳು ಮಾಡಿಬಿಟ್ಟಿರಿ ನೀವು, ಗೊತ್ತನ?